ಓಂ ಸಿದ್ಧಾಯ ನಮಃ. ಸಿದ್ಧ ಎಂಬ ಭಗವಂತನ ನಾಮ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ ಇದು 100ನೇ ನಾಮ. ಈ ನಾಮದ ವ್ಯಾಖ್ಯಾನವನ್ನು ಮಾಡುವಂತಹ ಬೃಹತಿ ಮಂತ್ರದ ಮತ್ತು ಅದರ ಮೂಲ ಋಗ್ವೇದ ಮಂತ್ರದ ವ್ಯಾಖ್ಯಾನವನ್ನು ಸಾಯಣಾಚಾರ್ಯರು, ರಘುನಾಥ ತೀರ್ಥರು ಮತ್ತು ಭಗವಂತ ಆಚಾರ್ಯರು ಇವರೆಲ್ಲ ಮಾಡಿದ್ದನ್ನು ನೋಡಿದ್ವಿ. ನಾವು ಮಾಡಿದ ಅನ್ವಯಾರ್ಥ ಮತ್ತು ಭಾವಾರ್ಥಗಳನ್ನು ಕೂಡ ನೋಡಿಕೊಂಡಿದ್ದೇವೆ. ಈ ಸಿದ್ಧ ಎಂಬ ನಾಮಕ್ಕೂ ಮತ್ತೆ ಈ ಬೃಹತಿ ಮಂತ್ರಕ್ಕೂ ಏನು ಸಂಬಂಧ ಅಂತನ್ನೋದನ್ನ ಈಗ ನೋಡಬೇಕು. ಸಿದ್ಧ ಎಂಬ ಶಬ್ದಕ್ಕೆ ಇರುವಂತಹ ಉಳಿದ ಅರ್ಥಗಳನ್ನು ಕೂಡ ಈಗ ನಾವು ನೋಡಬೇಕು. ಸಿದ್ಧ ಅಂದ್ರೆ ನಮಗೆ ಈಗಾಗಲೇ ಗೊತ್ತಿರುವಂತೆ ಸಮರ್ಥಿತವಾದದ್ದು, ಪ್ರತಿಪಾದಿತವಾದದ್ದು ಅಂತ ಅರ್ಥ. ಸಿದ್ಧ ಅಂದ್ರೆ ಸಾಧನೆ ಮಾಡುವುದು ಅಂದ್ರೆ ಪ್ರತಿಪಾದಿಸುವುದು, ಸಮರ್ಥಿಸುವುದು. ಸಿದ್ಧ ಅಂದ್ರೆ ಪ್ರತಿಪಾದಿತವಾದದ್ದು. ಅದರಲ್ಲಿ ಸ್ವಲ್ಪ ನಾವು ಬದಲಾವಣೆ ಮಾಡಿ ತಿಳ್ಕೋಬೇಕು. ಸ್ವಪ್ರಧಾನತೆಯ ಶಾಸ್ತ್ರದಲ್ಲಿ ಪ್ರತಿಪಾದಿತವಾದದ್ದು ಈ ಭಗವತ್ ತತ್ವ ಅಂತ ಅರ್ಥ. ಅದರ ವಿವರಣವನ್ನು ಇನ್ನು ಮುಂದೆ ಹೇಳ್ತೇನೆ. ಈ ಮೀಮಾಂಸಾ ಶಾಸ್ತ್ರದಲ್ಲಿ ಏನು ಭಗವಂತನನ್ನ ಅಥವಾ ಈ ದೇವರು ಅಂತ ಅನ್ನೋದನ್ನ ಅವರು ಪ್ರತಿಪಾದನೆ ಮಾಡಿದ್ದಾರೆ, ಅದಕ್ಕೆ ವ್ಯತಿರಿಕ್ತವಾಗಿ ನಮ್ಮ ಶಾಸ್ತ್ರದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಆ ಭಗವಂತನ ಸ್ಥಾನ ಮೀಮಾಂಸಾ ಶಾಸ್ತ್ರಕ್ಕಿಂತ ನಮ್ಮ ಶಾಸ್ತ್ರದಲ್ಲಿ ಹೆಚ್ಚು ಸ್ವಪ್ರಧಾನವಾಗಿದೆ. ಅದಕ್ಕಾಗಿ ಆ ಎಲ್ಲ ಸಂಗತಿಗಳನ್ನು ತಿಳಿಸಲಿಕ್ಕಾಗಿ ಸಿದ್ಧ ಎಂಬ ಶಬ್ದವನ್ನ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಸಾಂಖ್ಯ, ಯೋಗ ಇವು ಜಂಟಿ ದರ್ಶನಗಳು. ನ್ಯಾಯ, ವೈಶೇಷಿಕ ಅವು ಕೂಡ ಜಂಟಿ ದರ್ಶನಗಳು. ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾಗಳು ಕೂಡ ಜಂಟಿ ದರ್ಶನಗಳು. ಹೀಗೆ 6 ದರ್ಶನಗಳು, ಒಟ್ಟು 2 ಸಂಯುಕ್ತ ದರ್ಶನಗಳು. ಅದರಲ್ಲಿ ಆ ಪೂರ್ವ ಮೀಮಾಂಸಾ ಅಂತ ಅನ್ನೋದು ಕೂಡ ವೇದಾನುಸಾರಿಯಾದ ದರ್ಶನವೇ. ಆದರೆ ಆ ಪೂರ್ವ ಮೀಮಾಂಸಾ ದರ್ಶನದಲ್ಲಿ ಭಗವಂತನಿಗೆ ವೇದದಿಂದ ಅವನು ಪ್ರತಿಪಾದಿತನಾದರೂ ಕೂಡ ಭಗವಂತನಿಗೆ ಯಜ್ಞಾದಿ ಕರ್ಮಗಳಿಗಿರುವಷ್ಟು ಪ್ರಧಾನವಾದಂತಹ ಪಾತ್ರ ಇಲ್ಲ. ಹಾಗಾದ್ರೆ ಏನು, ಯಾವುದು ಆ ವೇದಾದಿಗಳಿಂದ ಪ್ರತಿಪಾದ್ಯ? ಸಾಧಕನ ಒಟ್ಟಾರೆ ಗುರಿ ಏನು? ಮೀಮಾಂಸಕರು ಹೀಗೆ ಹೇಳ್ತಾರೆ, ಕರ್ಮವನ್ನು ಮಾಡುವುದು, ಅದರ ಮೂಲಕ ಪರಲೋಕವನ್ನು ಪಡೆಯುವುದು, ಸ್ವರ್ಗ ಇತ್ಯಾದಿಗಳನ್ನು ಪಡೆಯುವುದು, ಅದರ ಪುಣ್ಯ ಮುಗಿದ ಮೇಲೆ ಮತ್ತೆ ಭೂಲೋಕಕ್ಕೆ ಬರುವುದು, ಮತ್ತೆ ಆ ಪುಣ್ಯ ಮುಗಿದ ಮೇಲೆ ಇನ್ನೊಂದಿಷ್ಟು ಯಜ್ಞಯಾಗಾದಿಗಳನ್ನು ಮಾಡುವುದು, ಮತ್ತೆ ಪರಲೋಕಕ್ಕೆ ಹೋಗುವುದು. ಹೀಗೆ ಆ ಮೀಮಾಂಸಕರು ಹೇಳ್ತಾರೆ, ಆ ಯಜ್ಞಯಾಗಾದಿಗಳನ್ನು ಮಾಡಲಿಕ್ಕೆ ಯಜ್ಞದ ಕುಂಡ ಬೇಕು, ಪುರೋಹಿತ ಬೇಕು, ಯಜಮಾನ ಬೇಕು, ತುಪ್ಪ ಬೇಕು, ಮಂತ್ರಗಳು ಬೇಕು, ಇಟ್ಟಿಗೆಗಳು ಬೇಕು. ಈ ಅನೇಕ ಬೇಕುಗಳಿವೆ ಅಲ್ಲ, ಆ ಬೇಕುಗಳ ನಡುವೆ ಒಂದು ಪರಮಾತ್ಮನು ಕೂಡ ಬೇಕಷ್ಟೆ. ಬೇಕಾಗಿರುವುದು ಅನೇಕ ಇದೆ, ಅದರಲ್ಲಿ ಪರಮಾತ್ಮ ಒಂದು. ಪರಮಾತ್ಮ ಪ್ರಧಾನವಾಗಿ ಬೇಕು ಅಂತೇನಲ್ಲ, ಮುಖ್ಯವಾಗಿ ಯಜ್ಞ. ಸಾಧಕನಿಗೆ ತಾರಕವಾಗುವುದು ಯಜ್ಞ, ಕರ್ಮ. ಆ ಕರ್ಮಕ್ಕೆ ಅಂಗವಾಗಿ ಅನೇಕ ಸಂಗತಿಗಳಿವೆ, ದೇವತೆ, ಮಂತ್ರ, ಯಜ್ಞಕುಂಡ ಇತ್ಯಾದಿಗಳೆಲ್ಲ. ಆ ಅನೇಕ ಅಂಗಗಳಲ್ಲಿ ಈ ದೇವತಾ ಅದು ಕೂಡ ಒಂದು ಅಂತ ಅವರು ಪ್ರತಿಪಾದನೆ ಮಾಡ್ತಾರೆ. ಅಲ್ಲೊಂದು ಸ್ವಾರಸ್ಯಕರವಾದಂತಹ ಶ್ಲೋಕವನ್ನು ಕೂಡ ಆ ಮೀಮಾಂಸಾ ಶಾಸ್ತ್ರದ ಬಗ್ಗೆ ಹೇಳ್ತಾರೆ. ಬ್ರಹ್ಮಾಯೇನ ಕುಲಾಲವನ್ನಿಯಮಿತೋ ಬ್ರಹ್ಮಾಂಡ ಭಾಂಡೋದರೇ ವಿಷ್ಣುರಿಗೇನ ದಶಾವತಾರ ಸದ್ಗಹನೆ ಕ್ಷಿಪ್ತೋ ಮಹಾಸಂಕಟೆ ರುದ್ರೋ ಭ್ರಾಮ್ಯತಿ ನಿತ್ಯಮೇವ ರುದ್ರೋ ಯೇನ ಕಪಾಲ ಪಾಣಿಪುಟಕೆ ಭಿಕ್ಷಾಟನಂ ಕಾರಿತಃ ಸೂರ್ಯೋ ಭ್ರಾಮ್ಯತಿ ನಿತ್ಯಮೇವ ಗಗನೆ ತಸ್ಮೈ ನಮಃ ಕರ್ಮಣೆ. ಯಾರಿಗೆ ನಮಸ್ಕಾರ ಅಂದ್ರೆ ಕರ್ಮಕ್ಕೆ ನಮಸ್ಕಾರ. ಯಾಕೆಂದ್ರೆ ಕರ್ಮದ ಕಾರಣದಿಂದಾಗಿಯೇ ಈ ಭಗವಂತ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಬುದ್ಧ ಇತ್ಯಾದಿ ಅವತಾರಗಳನ್ನು ತಾಳಬೇಕಾಯ್ತು. ವ್ಯಾಸಾದಿ ಅವತಾರಗಳನ್ನು ಕೂಡ ತಾಳಬೇಕಾಯ್ತು. ದೊಡ್ಡ ಸಂಕಟ ಇದು. ಈ ಭೂಲೋಕಕ್ಕೆ ಬಂದು ಪತ್ನಿ ಕಳ್ಕೊಳ್ಳುವುದೇನು, ಶತ್ರುಗಳನ್ನು ಎದುರಿಸುವುದೇನು, ದೊಡ್ಡ ಸಂಕಟ ಇದು. ಇಂತಹ ಸಂಕಟಕ್ಕೆ ಅವನು ಸಿಲುಕಿದ್ದು ಈ ಕರ್ಮದಿಂದ. ಮತ್ತೆ
ಈ ಬ್ರಹ್ಮಾಂಡ ಅನ್ನೋದೊಂದು ದೊಡ್ಡ ಭಾಂಡ, ಪಾತ್ರ. ಈ ಬ್ರಹ್ಮಾಂಡವೆಂಬ ದೊಡ್ಡ ಪಾತ್ರವನ್ನು ಮಾಡಲಿಕ್ಕೆ ಒಬ್ಬ ಕುಲಾಲ, ಒಬ್ಬ ಕುಂಬಾರ ಅಥವಾ ಕಮ್ಮಾರ ಯಾರೊಬ್ರು ಬೇಕಲ್ಲ. ಈ ಚತುರ್ಮುಖ ಬ್ರಹ್ಮನೇ ಒಬ್ಬ ದೊಡ್ಡ ಕುಂಬಾರನಂತೆ, ಕಮ್ಮಾರನಂತೆ. ಬ್ರಹ್ಮಾಂಡವೆಂಬ ಗಡಿಗೆ ಅಥವಾ ಬ್ರಹ್ಮಾಂಡವೆಂಬ ಒಂದು ದೊಡ್ಡ ಕೊಪ್ಪರಿಗೆ ಅದನ್ನ ಮಾಡುವಂತಹ ಒಂದು ಕೆಲಸ. ನಿತ್ಯ ಅದನ್ನು ಮಾಡ್ತಾ ಇರಬೇಕು. ಸೃಷ್ಟಿ ಕಾರ್ಯವನ್ನು ಅವನು ಮುಂದುವರಿಸ್ತಾ ಇರಬೇಕು. ಬ್ರಹ್ಮ ಏನ ಕುಲಾಲವನ್ನು ನಿಯಮಿತೋ, ಬ್ರಹ್ಮನನ್ನ ಒಬ್ಬ ಕುಂಬಾರನಂತೆ ಈ ಕೆಲಸದಲ್ಲಿ ತೊಡಗಿಸಿರುವುದು ಕರ್ಮವೇ. ಈ ಪಾರ್ವತೀಪತಿಯಾದಂತಹ ಶಿವನ ಕೈಯಲ್ಲಿ ಒಂದು ಕಪಾಲವನ್ನು ಕೊಟ್ಟು ಭಿಕ್ಷಾ ಬೇಡ ಹೋಗುವಂತೆ ಕಳಿಸಿದ್ದು ಕೂಡ ಈ ಕರ್ಮವೇ. ಈ ಸೂರ್ಯ ಒಮ್ಮೆ ಉದಯಿಸ್ತಾನೆ, ಮತ್ತೆ ಅಸ್ತಂಗತನಾಗ್ತಾನೆ, ಮತ್ತೆ ಉದಯಿಸ್ತಾನೆ, ಮತ್ತೆ ಅಸ್ತಂಗತನಾಗ್ತಾನೆ. ಅದಕ್ಕೊಂದು ಕೊನೆಯೇ ಇಲ್ಲ. ಹೀಗೆ ನಿತ್ಯ ಆ ಸೂರ್ಯನನ್ನ ಈ ಅಸ್ತಂಗತಿ ಮತ್ತೆ ಉದಯ ಇದರಲ್ಲಿ ತೊಡಗಿಸಿರುವುದು ಯಾರು? ಆಕಾಶದಲ್ಲಿ ಸಂಚಾರ ಮಾಡ್ತಾನೇ ಇದ್ದಾನೆ. ಸೂರ್ಯೋ ಭ್ರಾಮ್ಯತಿ ನಿತ್ಯಮೇವ ಗಗನೆ ತಸ್ಮೈ ನಮಃ ಕರ್ಮಣೆ. ಕರ್ಮದಿಂದಾಗಿ ಹೀಗೆಲ್ಲ ಆಗೋದು ಅಂತ ಅವರೊಂದು ಶ್ಲೋಕ ಹೇಳ್ತಾರೆ ಮೀಮಾಂಸಾದ ಕುರಿತು. ಮತ್ತು ಮೀಮಾಂಸಾದಲ್ಲಿ ಯಜ್ಞಾದಿ ಕರ್ಮಗಳೇ ಮುಖ್ಯ. ಶಾಸ್ತ್ರ ಪ್ರತಿಪಾದನೆ ಮಾಡುವುದೇನಂತ? ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ. ಸ್ವರ್ಗ ಬೇಕಾದ್ರೆ ಜ್ಯೋತಿಷ್ಠೋಮ ಯಾಗ ಮಾಡ್ರಿ. ಜ್ಯೋತಿಷ್ಠೋಮ ಮತ್ತೆ ಅತಿರಾತ್ರ ಯಾಗ, ಅಶ್ವಮೇಧ ಇತ್ಯಾದಿ ಯಾಗಗಳನ್ನು ಮಾಡ್ತಾ ಇರಬೇಕು. ಯಾಗದಿಂದ ಪುಣ್ಯ, ಪುಣ್ಯದಿಂದ ಪರಲೋಕ, ಮತ್ತೆ ಭೂಲೋಕ, ಮತ್ತೆ ಯಾಗ, ಇದು ನಡೀತಾ ಇರ್ತದೆ. ಪರಮಾತ್ಮನಿಗೆ ಪ್ರಧಾನವಾದ ಸ್ಥಾನ ಏನೂ ಇಲ್ಲ. ಪರಮಾತ್ಮನ ಮಹಿಮೆಯನ್ನು ಪ್ರತಿಪಾದನೆ ಮಾಡುವುದು ಶಾಸ್ತ್ರಗಳ ತಾತ್ಪರ್ಯವೂ ಅಲ್ಲ ಅವರ ದೃಷ್ಟಿಯಲ್ಲಿ. ಹೀಗೆ ಅವರು ಹೇಳ್ತಾರೆ. ಆದರೆ ಇಲ್ಲಿ ಈ ವಿಷ್ಣು ಸಹಸ್ರನಾಮದ ಈ 100ನೇ ಶಬ್ದ, ಸಿದ್ಧ ಎಂಬ ಶಬ್ದ, ಆ ಭಗವಂತನ ಮಹಿಮೆಯನ್ನೇ ಅತ್ಯಂತ ಪ್ರಧಾನವಾಗಿ ಪ್ರತಿಪಾದನೆ ಮಾಡುವುದು ಶಾಸ್ತ್ರಗಳ ತಾತ್ಪರ್ಯ ಅಂತ ವರ್ಣಿಸ್ತಾ ಇದೆ. ಸ್ವಪ್ರಧಾನವಾಗಿ ಶಾಸ್ತ್ರದಿಂದ ಈ ಭಗವಂತ ಪ್ರತಿಪಾದಿತನಾಗಿದ್ದಾನೆ. ಇದು ಅನುವ್ಯಾಖ್ಯಾನದಲ್ಲಿ ಮತ್ತೆ ತತ್ವ ನಿರ್ಣಯದಲ್ಲಿ ಬಂದಿದೆ. ಇದಲ್ಲದೆ ಕರ್ಮ ನಿರ್ಣಯದಲ್ಲಿಯೂ ಕೂಡ ಈ ಸಂಗತಿ ಬಂದಿದೆ. ಮುಖ್ಯಾರ್ಥಾನಾಂ ಚ ಸರ್ವೇಷಾಂ ತಾರತಮ್ಯಂ ಚ ವಿದ್ಯತೆ ತತ್ರಾಪಿ ಪರಮೋ ಮುಖ್ಯೋ ವಾಚ್ಯೋ ಶೇಷ ರವೈಹಿ ಹರಿಹಿ. ವೇದಗಳಿಗೆ ಅನೇಕ ಅರ್ಥಗಳಿವೆ. ಆ ಅನೇಕ ಅರ್ಥಗಳಲ್ಲಿ ಭಗವಂತ ಪರಮ ಮುಖ್ಯ ಅರ್ಥ. ಆದ್ರಿಂದ ಎಲ್ಲಾ ವೇದದ ಎಲ್ಲಾ ಶಬ್ದಗಳು ಕೂಡ, ಎಲ್ಲಾ ಧ್ವನ್ಯಾತ್ಮಕ ಶಬ್ದಗಳು ಕೂಡ ಆ ಭಗವಂತನನ್ನು ಪ್ರತಿಪಾದನೆ ಮಾಡ್ತವೆ. ಇದು ವೇದಕ್ಕೆ ಅನೇಕ ಅರ್ಥಯುಕ್ತ ಅನ್ನುವುದನ್ನು ಹೇಳುವಂತಹ ಒಂದು ಪ್ರಸಂಗದಲ್ಲಿ ಬಂದಿರುವಂತಹ ವಿಷಯ ಇದು. ಈ ಪ್ರಸಂಗದಲ್ಲಿ 1-2-3 ಪ್ರಮಾಣ ಶ್ಲೋಕಗಳನ್ನು ಕೂಡ ಆಚಾರ್ಯ ಉದ್ಧರಿಸ್ತಾರೆ. ಅದನ್ನು ಕೂಡ ನಾವೀಗ ಇಲ್ಲಿ ನೋಡೋಣ. ನಚ ಕ್ರಿಯಾಯಾಮೇವ ಪ್ರಯೋಜನಂ ನ ಸಿದ್ಧೇ ಇತಿ ಯುಕ್ತಂ. ಆಚಾರ್ಯರ ವಾಕ್ಯ ಕರ್ಮನಿರ್ಣಯದಲ್ಲಿ ಯಾವುದೇ ಯಜ್ಞಾದಿ ಕ್ರಿಯೆಗಳನ್ನು ಹೇಳುವುದು ಶಾಸ್ತ್ರದ ತಾತ್ಪರ್ಯ ಹೊರತು ಸಿದ್ಧನಾದಂತಹ ಭಗವಂತನನ್ನ. ಭಗವಂತ ಯಾವುದೇ ಕ್ರಿಯೆ ಅಲ್ಲ, ಒಬ್ಬ ವ್ಯಕ್ತಿ ಅಷ್ಟೇ ಅವನು. ಹಾಗೆ ಸಿದ್ಧನಾದಂತಹ ಭಗವಂತನನ್ನು ಪ್ರತಿಪಾದನೆ ಮಾಡುವುದರಲ್ಲಿ ತಾತ್ಪರ್ಯ ಇಲ್ಲ ಅಂತ ಹೇಳಬೇಡಿ ನೀವು. ಯಾಕೆಂದ್ರೆ ಜ್ಞಾನ ಮಾತ್ರೇಪಿ ಮಹಾಪ್ರಯೋಜನ ದರ್ಶನ ಪಿತೃಜೀವನಾದಿ ವಾಕ್ಯ. ಕೇವಲ ಕ್ರಿಯೆಗಳನ್ನ, ಯಜ್ಞಾದಿ ಕ್ರಿಯೆಗಳನ್ನು ಬೋಧನೆ ಮಾಡುವುದು ವೇದಗಳ ತಾತ್ಪರ್ಯ ಅಲ್ಲ. ಯಾವುದೇ ವಾಕ್ಯದ, ಯಾವುದೇ ಒಂದು ಶಬ್ದ ಪ್ರಮಾಣದ ತಾತ್ಪರ್ಯವೂ ಕೂಡ ಕ್ರಿಯೆಯನ್ನು ಬೋಧನೆ ಮಾಡುವುದಲ್ಲ. ಒಂದು ಯಾವುದಾದ್ರೂ ನಮಗೆ ಅತ್ಯಂತ ಪ್ರಿಯವಾದಂತಹ ವಸ್ತುವಿನ ಜ್ಞಾನವನ್ನು ಕೊಟ್ಟರೂ ಆ ವಾಕ್ಯ ಸಫಲ ಆಗ್ತದೆ. ಅಂತಹ ಜ್ಞಾನ ಬಂದ್ರಿಂದ ಮಹಾಪ್ರಯೋಜನ. ಪಿತೃಜೀವನಾದಿ ವಾಕ್ಯ. ನಮ್ಮ ತಂದೆ ಬದುಕಿದ್ದಾರೋ ಇಲ್ಲೋ ಅಂತ ಯಾರೋ ಒಬ್ಬರಿಗೆ ಭಯ, ಏನೋ ಒಂದು ಆತಂಕ ಆಗಿದೆ, ಏನೋ ಸಮಸ್ಯೆ ಯಾವುದೋ ಒಂದು ಪ್ರಸಂಗದಲ್ಲಿ. ಚಿಂತಿಸಬೇಕಾದಿಲ್ಲ, ನಿಮ್ಮ ತಂದೆ ತಾಯಿ ಎಲ್ಲರೂ ಆರೋಗ್ಯವಂತರಾಗಿದ್ದಾರೆ ಅಂತ ಹೇಳಿದ ಮಾತ್ರಕ್ಕೆ ಆ ಕೇಳಿದವನು ಸಂತೋಷ ಪಡ್ತಾನೆ. ಅಯಂ ಪಿತಾ ಏತೆ ಪುತ್ರಾಹ ಅಂತ ಐತರೇಯ ಉಪನಿಷತ್ತು ಹೇಳುವಂತೆ ನಮ್ಮ ತಂದೆ ಭಗವಂತ. ಅವನನ್ನ
ಪ್ರತಿಪಾದನೆ ಮಾಡುವುದಷ್ಟೇ ಈ ಶಾಸ್ತ್ರಗಳ ತಾತ್ಪರ್ಯ. ಅವನು ಅತ್ಯಂತ ಗುಣಪರಿಪೂರ್ಣ ಪ್ರತಿಪಾದನೆ ಮಾಡುವುದೇ. ಅಥೋಸ್ಮಿ ಲೋಕೆ ವೇದೇಚ ಪ್ರಥಿತಃ ಪುರುಷೋತ್ತಮ ಅಂತ ಭಗವದ್ಗೀತಾ ಹೇಳುವಂತೆ ಈ ಲೌಕಿಕ ಶಾಸ್ತ್ರಗಳು, ಮಹಾಭಾರತಾದಿಗಳು, ಹಾಗೆ ವೈದಿಕ ಶಾಸ್ತ್ರಗಳಲ್ಲೂ ಕೂಡ ನಾನೇ ಪ್ರತಿಪಾದ್ಯನಾಗಿದ್ದೇನೆ ಅಂತ ಅದರ ಗೀತೆಯ ತಾತ್ಪರ್ಯ. ಭಗವಂತನ ಕುರಿತಾದಂತಹ ಜ್ಞಾನಕ್ಕೆ ಎಷ್ಟು ಮಹತ್ವ ಇದೆ ಅದನ್ನ ಒಂದೆರಡು ಮೂರು ಶ್ಲೋಕಗಳಲ್ಲಿ ಆಚಾರ್ಯ ಹೇಳ್ತಾರೆ. ಧ್ಯಾನಂತೂ ಅಖಿಲ ಕರ್ಮಭ್ಯ ಧ್ಯಾನಾಚ್ಚ ಜ್ಞಾನಮುತ್ತಮಂ. ನಾವು ಮಾಡಬಹುದಂತಹ ಎಲ್ಲಾ ಕರ್ಮಗಳು, ಆ ಎಲ್ಲಾ ಕರ್ಮಗಳಿಗಿಂತಲೂ ಧ್ಯಾನ, ಗಾಯತ್ರಿ ಮಂತ್ರ ಮೊದಲಾದವುಗಳನ್ನು ಜಪಿಸುವಾಗ ಏನು ಧ್ಯಾನ ಮಾಡ್ತೀವಲ್ಲ ಆ ಧ್ಯಾನ ಶ್ರೇಷ್ಠ. ಧ್ಯಾನಾಚ್ಚ ಜ್ಞಾನ ಉತ್ತಮಂ. ಧ್ಯಾನಕ್ಕಿಂತ ಅಪರೋಕ್ಷ ಜ್ಞಾನ ಅನ್ನುವುದು ದೊಡ್ಡದು. ಯಾಕೆಂದ್ರೆ ಶ್ರವಣ ಮಾಡಿದ್ದನ್ನು ಮನನ ಮಾಡುವುದು, ಅದನ್ನು ಧ್ಯಾನ ಮಾಡಬೇಕು. ಅದರಿಂದ ಕೊನೆಗೆ ಅಪರೋಕ್ಷ ಜ್ಞಾನ ಆಗುವುದು. ಅದರಿಂದ ಅಪರೋಕ್ಷ ಜ್ಞಾನ ಅಂತನ್ನುವುದೇ ಬಹಳ ಶ್ರೇಷ್ಠವಾದದ್ದು. ಮೋಕ್ಷವನ್ನು ಸಂಪಾದನೆ ಮಾಡಲಿಕ್ಕೆ ಅಪರೋಕ್ಷ ಜ್ಞಾನಕ್ಕಿಂತ ಹೆಚ್ಚಿನದು ಯಾವುದೂ ಇಲ್ಲ. ಆದ್ರಿಂದ ಈ ಮೋಕ್ಷ ನಮಗೆ ಸಿಗಬೇಕಾದ್ದು ಭಗವಂತನ ಅನುಗ್ರಹದಿಂದ. ನಚ ಜ್ಞಾನ ಸದೃಶಂ ಕಿಂಚಿತ್ ಪುರುಷಾರ್ಥ ಪ್ರಸಿದ್ಧಯೇ ಅಶೇಷ ಕರ್ಮಪೂಗೋಪಿ ನ ವಿಷ್ಣು ಜ್ಞಾನ ಲೇಷ ಭಾಕ್ ತಚ್ಚ ಜ್ಞಾನಂ ಹರೇರ್ ಜ್ಞಾನ ಕೋಟ್ಯಂಶಾಯಿ ನ ಪೂರ್ಯತೆ ಇತಿ ಕರ್ಮ ವಿವೇಕೆ. ನಾವೆಷ್ಟೇ ಏನೇ ಕರ್ಮಗಳನ್ನು ಮಾಡಿದ್ರೂ ಆ ಎಲ್ಲಾ ಕರ್ಮಗಳಿಗಿಂತಲೂ ಭಗವಂತನ ಧ್ಯಾನ ಅನ್ನುವುದು ದೊಡ್ಡದು. ಭಗವಂತನ ಧ್ಯಾನದಲ್ಲಿ ನಾವೇನು ತೊಡಗ್ತೀವಿ, ಧ್ಯಾನದಿಂದ ಏನು ಫಲ ಬರ್ತದೆ, ಆ ಒಂದು ಅಂಶಕ್ಕೂ ಈ ನಾವು ಮಾಡುವ ಕರ್ಮಗಳು ಸಾಟಿ ಅಲ್ಲ. ಮುಂದೆ ಅಪರೋಕ್ಷ ಜ್ಞಾನ ಏನು ಬರ್ತದೆ, ಆ ಅಪರೋಕ್ಷ ಜ್ಞಾನದ ಒಂದು ಅಂಶಕ್ಕೂ ಈ ಧ್ಯಾನವೆಂಬುದು ಯಾವ ದೃಷ್ಟಿಯಿಂದಲೂ ಸಾಟಿ ಅಲ್ಲ ಅಂತ ಶಾಸ್ತ್ರ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಅದಲ್ಲದೆ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಹರಿವಂಶದ ಮಾತಿದೆ. ಇದನ್ನ ಆಚಾರ್ಯರು ಸರ್ವಮೂಲದಲ್ಲಿ ಅನೇಕ ಕಡೆ ಉದ್ಧರಿಸಿದ್ದಾರೆ. ವೇದದಲ್ಲಿ, ಮೂಲ ರಾಮಾಯಣದಲ್ಲಿ, ಅಷ್ಟಾದಶ ಪುರಾಣಗಳಲ್ಲಿ, ಭಾರತದಲ್ಲಿ ಮೊದಲು, ನಡುವೆ, ಕೊನೆಗೆ ಎಲ್ಲ ಕಡೆಯೂ ಕೂಡ ಭಗವಂತನನ್ನೇ ಪ್ರತಿಪಾದನೆ ಮಾಡ್ತದೆ ಈ ಶಾಸ್ತ್ರ. ಏತದಂತೆ ಚ ಮಧ್ಯೆ ಚ ಬ್ರಹ್ಮೈವೋಕ್ತ್ವಾ ವಿಜಾನತಾಂ ಋಗಾದಿ ಪಂಚಧಾ ಸಂಸ್ಥಂ ಶಬ್ದ ಬ್ರಹ್ಮ ಪ್ರಶಾಮ್ಯತಿ ಅಂತ ಮಹಾಭಾರತದ ಮತ್ತೊಂದು ಮಾತು ಆಚಾರ್ಯರು ಉಪನಿಷತ್ ಪ್ರಸ್ಥಾನದಲ್ಲಿ ಉದ್ಧರಿಸಿರುವಂಥದ್ದು. ಏತದಂತೆ, ಇದರ ಕೊನೆಗೆ, ಈ ಶಾಸ್ತ್ರದ ಕೊನೆಯಲ್ಲಿ, ಮಧ್ಯೆ, ನಡುವೆ, ಏತದಂತೆ ಚ ಮಧ್ಯೆ ಚ ಬ್ರಹ್ಮೈವೋಕ್ತ್ವಾ ವಿಜಾನತಾಂ, ಕೊನೆಗೆ ಆದಿಭಾಗದಲ್ಲಿ ಎಲ್ಲಾ ಕಡೆನೂ ಕೂಡ ತಿಳಿದವರಿಗೆ ಇಲ್ಲಿ ಕಾಣುವುದು ಪರತತ್ವವೇ. ಬೇರೆ ಯಾರಿಗೋ ಮತ್ತೇನೋ ಕಾಣಬಹುದು, ತಿಳಿದವರಿಗೆ ಕಾಣುವುದು ಪರತತ್ವವೇ. ಜ್ಞಾನಿಗಳಿಗೆ ಪರತತ್ವವನ್ನೇ ಈ ಶಬ್ದ ರಾಶಿ ತಿಳಿಸ್ತದೆ. ಋಗಾದಿ ಪಂಚಧಾ ಸಂಸ್ಥಂ, ಋಗ್, ಯಜುಸ್ಸಾಮ, ಅಥರ್ವ ಮತ್ತು ಪುರಾಣಗಳು ಅಂತ 5 ಭಾಗವನ್ನು ಒಳಗೊಂಡಂತಹ ಈ ಶಾಸ್ತ್ರ ಏನಿದೆ, ಆ ಶಾಸ್ತ್ರ ಪರಮಾತ್ಮನನ್ನೇ ತಿಳಿಸಿ ಅದು ಸಮಾಧಾನ ಹೊಂದುತ್ತದೆ ಅಂತ ವೇದವಾಕ್ಯ ಇದೆ. ಅಲ್ಲಿ ಶಬ್ದ ಬ್ರಹ್ಮ ಅಂತಿದೆಯಲ್ಲ, ಶಬ್ದ ಬ್ರಹ್ಮ ಅಂದ್ರೆ ಆ ಶಬ್ದ ರಾಶಿಗೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿ ಅಂತ ಆ ಉಪನಿಷತ್ ಭಾಷ್ಯದ ಟಿಪ್ಪಣಿಯಲ್ಲಿ ವಾದಿರಾಡಿ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾರೆ. ಹಿಂದೊಂದ್ಸರಿ ಅದನ್ನು ಹೇಳಿದ್ದೆ. ಲಕ್ಷ್ಮೀದೇವಿಗೆ ಸಮಾಧಾನ ಆಗುವುದು ಆ ಪರಮಾತ್ಮನನ್ನು ಮುಖ್ಯವಾಗಿ ಪ್ರತಿಪಾದನೆ ಮಾಡಿದಾಗಲೇ. ಅವನನ್ನ ಸಿದ್ಧನನ್ನಾಗಿ ಪ್ರತಿಪಾದನೆ ಮಾಡುವುದೇ ಅವಳ ತಾತ್ಪರ್ಯ, ಅವಳ ಸಂತೋಷ. ಅದು ಅವಳ ಪ್ರೇರಣೆಗೊಳಗಾಗಿ ಉಳಿದೆಲ್ಲ ಈ ದೇವತಾ ಸ್ತ್ರೀಯರು ಕೂಡ ಆ ಭಗವಂತನನ್ನ ಸ್ವಪ್ರಧಾನವಾಗಿ ಪ್ರತಿಪಾದನೆ ಮಾಡ್ತಾರೆ, ಹೊರತು ಬೇರೆ ಯಾರನ್ನು ಪ್ರತಿಪಾದನೆ ಮಾಡುವುದು ಅವರ ತಾತ್ಪರ್ಯ ಅಲ್ಲ. ಭಗವಂತ ಮೋಕ್ಷದಾಯಕ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಷ್ಟ ಸಹ ಆನಂದದಶ್ಚ ಮುಕ್ತಾನಾಂ ಸಯೇವೈಕೋ ಜನಾರ್ದನ. ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡಬೇಕು, ಜ್ಞಾನಿಗಳಿಗೆ ಮೋಕ್ಷವನ್ನು ಕೊಡಬೇಕು, ಮತ್ತೆ ಮುಕ್ತರಿಗೆ ಸುಖವನ್ನು ಕೊಡಬೇಕು. ಇದೆಲ್ಲವೂ ಅವನದೇ ಕೆಲಸ. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕ. ನಮ್ಮ ಸಂಸಾರ ಪಾಶದಿಂದ ನಮ್ಮನ್ನು ಕಟ್ಟಿ ಹಾಕುವವನು, ಮುಂದೆ ಬಿಡಿಸುವವನು, ಮುಂದೆ ಕೈವಲ್ಯ ಮೋಕ್ಷವನ್ನು ಕೊಡುವವನು ಅವನೇ ಆಗಿದ್ದಾನೆ. ಇವೆಲ್ಲ ತತ್ವ ನಿರ್ಣಯದಲ್ಲಿ ಆಚಾರ್ಯ ಉದ್ಧರಿಸಿರುವಂತಹ ಪುರಾಣದ ಶ್ಲೋಕಗಳು.
ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಸಂಸಾರಾನ್ ಮುಚ್ಯತೆ ನಾಪರೇಣ. ಪರಮಾತ್ಮನ ಪ್ರಸಾದದಿಂದ ಮುಕ್ತಿ ಆಗಬೇಕು, ಅನುಗ್ರಹದಿಂದ ಮುಕ್ತಿ ಆಗಬೇಕು, ಕರ್ಮದಿಂದ ಅಲ್ಲ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ, ಗೀತಾದ ಮಾತಿದೆ. ಜ್ಞಾನಕ್ಕಿಂತ ಕರ್ಮ ಅಂತನ್ನೋದು ಬಹಳ ಕೆಳಗಿರುವಂಥದ್ದು. ಅದರಿಂದ ಕರ್ಮ ಮನುಷ್ಯನನ್ನ ಮೇಲಕ್ಕೆತ್ತುವುದಿಲ್ಲ, ಜ್ಞಾನವೇ ಮೇಲಕ್ಕೆತ್ತೋದು. ಆ ಜ್ಞಾನದಿಂದ ಭಗವಂತನ ಪ್ರಸಾದ ಆಗಬೇಕು, ಭಗವಂತನ ಅನುಗ್ರಹದಿಂದ ಮುಕ್ತಿ ಆಗಬೇಕು. ಹಾಗಾಗಿ ಭಗವಂತನನ್ನ ಸ್ವಪ್ರಧಾನನನ್ನಾಗಿ ಅವನ ಮಹಿಮೆಯನ್ನು ತಿಳಿಸುವುದೇ ಆ ಶಾಸ್ತ್ರಗಳ ತಾತ್ಪರ್ಯ. ಸರ್ವೇ ವೇದಾಯತ್ ಪದಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ. ಎಲ್ಲಾ ವೇದಗಳು ಕೂಡ ಅವನನ್ನು ಪ್ರತಿಪಾದನೆ ಮಾಡ್ತವೆ. ಇದನ್ನು ಹಿಂದೆ ಕೂಡ ನಾವು ಅನೇಕ ಕಡೆ ನೋಡಿದ್ದೇವೆ. ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೆ ಓಮಿತಿ. ಅಂತಹ ಪರತತ್ವವನ್ನು ಸಂಗ್ರಹ ರೂಪವಾಗಿ ಹೇಳುವುದು ಅಂದ್ರೆ ಓಂ ಎಂಬುದಾಗಿ ಹೀಗೆ ಬಂದಿದೆ. ಆದ್ದರಿಂದ ಪರಮಾತ್ಮನನ್ನ ಪರಮ ಮುಖ್ಯನಾಗಿ ಪ್ರತಿಪಾದನೆ ಮಾಡುವುದೇ ಶಾಸ್ತ್ರಗಳ ತಾತ್ಪರ್ಯ. ಅವನು ಸಿದ್ಧನಾಗಿ ಅವನನ್ನು ಪ್ರತಿಪಾದನೆ ಮಾಡುವುದು ಶಾಸ್ತ್ರಗಳ ತಾತ್ಪರ್ಯ. ಇಲ್ಲಿ ಕೂಡ ಈ ವೇದಾಭಿಮಾನಿ ದೇವತಾಸ್ತ್ರೀಯರು ಹಾಗೆ ಮಾಡ್ತಿದ್ದಾರೆ. ಕಿಂ ವಿಧತ್ತೆ ಕಿಮಾಚಷ್ಟೆ ಕಿಮನೂದ್ಯ ವಿಕಲ್ಪಯೇತ್ ಇತ್ಯಸ್ಯ ಹೃದಯಂ ಲೋಕೆ ನಾನ್ಯೋ ಮದ್ವೇದ ಕಶ್ಚನ. ಕಿಂ ವಿಧತ್ತೆ, ಇದು ಭಾಗವತದ 11ನೇ ಸ್ಕಂದದ 21ನೇ ಅಧ್ಯಾಯದ 42ನೇ ಶ್ಲೋಕ, ಕೃಷ್ಣ ಉದ್ಧವರ ಸಂವಾದ. ಸಂಧ್ಯಾಮುಪಾಸೀತ, ಸಂಧ್ಯಾವಂದನೆ ಮಾಡಬೇಕು ಅನ್ನುವ ವಿಧಿವಾಕ್ಯ ಕರ್ಮವನ್ನ ಯಾಕೆ ಹೇಳ್ತಾ ಇದೆ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇತ್ಯಾದಿ ವಾಕ್ಯಗಳು ಯಾವ ಪ್ರಮೇಯವನ್ನು ಪ್ರತಿಪಾದನೆ ಮಾಡ್ತವೆ? ಸ ಏಕಧಾ ಭವತಿ ದ್ವಿಧಾ ಭವತಿ ಇತ್ಯಾದಿ ವಾಕ್ಯ ಯಾವ ಭಗವಂತನನ್ನ ಬಹುರೂಪ, ಯಾವನನ್ನ ಬಹುರೂಪ ಅಂತ ಪ್ರತಿಪಾದನೆ ಮಾಡ್ತಾ ಇದೆ? ನ ಸುರಾಂ ಪಿಬೇತ್, ಮದ್ಯಪಾನ ಮಾಡಬಾರದು ಅಂತ ಮಾತು ಬಂದಿದೆಯಲ್ಲ, ಆ ಮದ್ಯಪಾನ ಮಾಡಬಾರದು ಅನ್ನುವುದು ಯಾವ ಕಾರಣಕ್ಕಾಗಿ, ಯಾವ ವ್ಯಕ್ತಿಯ ತೃಪ್ತಿಗಾಗಿ ಈ ನಿಷೇಧ, ಯಾವ ವ್ಯಕ್ತಿಯ ತೃಪ್ತಿಗಾಗಿ ಈ ವಿಧಾನ? ಇದರೆಲ್ಲದೂ ಅಂತರಂಗವನ್ನು ನಾನೇ ಬಲ್ಲೆ, ಬೇರೆ ಯಾರಿಗೂ ಗೊತ್ತಿಲ್ಲ. ಮಾಂ ವಿಧತ್ತೆ ಅಭಿಧತ್ತೆ ಮಾಂ ವಿಕಲ್ಪ್ಯ ಪೋಹ್ಯ ಇತ್ಯಹಂ ಇತ್ಯಸ್ಯ ಹೃದಯಂ ಸಾಕ್ಷಾತ್ ನಾನ್ಯೋ ಮದ್ವೇನ ಕಶ್ಚನ. ಭಗವಂತನ ಬಗ್ಗೆ ಪ್ರಸ್ತಾಪನೆ ಮಾಡಿ ಆ ಭಗವಂತನ ತೃಪ್ತಿಗಾಗಿ ಕರ್ಮಗಳನ್ನು ಮಾಡಬೇಕು, ಸಂಧ್ಯಾವಂದನಾದಿ ಕರ್ಮಗಳನ್ನು ಮಾಡಬೇಕು. ಭಗವಂತನಿಗೆ ನಾವು ಮದ್ಯಪಾನ ಮಾಡಿದರೆ ತೃಪ್ತಿಕರ ಆಗೋದಿಲ್ಲ, ಆದ್ರಿಂದ ಮದ್ಯಪಾನದಿಂದ ನಾವು ದೂರ ಇರಬೇಕು. ಚತ್ವಾರಿ ವಾಕ್ಪರಿಮಿತ ಪದಾನಿ ತಾನಿ ವಿದುರ್ಬ್ರಹ್ಮಣಾಯೇ ಮನೀಷಿಣಃ ಗುಹಾತ್ರೀಣಿ ನಿಹಿತ ನೇಂಗಯಂತಿ ತುರೀಯಂ ವಾಚೋ ಮನುಷ್ಯ ವದಂತಿ ಅಂತ ಆ ಭಗವಂತನ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ 4 ರೂಪಗಳನ್ನು ಈ ಋಗ್ವೇದದ ಈ ಮಾತು 1, 164, 45 ಈ ಮಾತು ವರ್ಣನೆ ಮಾಡ್ತದೆ. ಇತ್ಯಾದಿ ಅಪೋಹವಾಕ್ಯಾರ್ಥ ಚಿಂತ್ಯೋ ವಿಷ್ಣು ಬುಧೈ ಜನೈ. ಇದು ಆಗಮ ತಾತ್ಪರ್ಯ ಅನ್ನೋ ಒಂದು ಗ್ರಂಥದ ಮಾತನ್ನ ಆಚಾರ್ಯರು ಆ ಭಾಗವತ ತಾತ್ಪರ್ಯದಲ್ಲಿ ಉದ್ಧರಿಸ್ತಾರೆ. ಎಲ್ಲದಕ್ಕೂ ಕೂಡ ಎಲ್ಲಾ ನಿಷೇಧ ವಾಕ್ಯಗಳು ಮತ್ತು ವಿಧಾನದ ವಾಕ್ಯಗಳು ಎಲ್ಲವೂ ಕೂಡ ಭಗವಂತನ ತೃಪ್ತಿಗಾಗಿರುವಂಥವು ಅನ್ನುವುದನ್ನು ಜ್ಞಾನಿಗಳು ಮನಗಾಣಬೇಕು ಅಂತ ಅಲ್ಲಿ ಶಾಸ್ತ್ರದಲ್ಲೇ ವರ್ಣನೆ ಮಾಡಿದ್ದಾರೆ. ಹೀಗೆ ಭಗವಂತನನ್ನು ಸ್ವಪ್ರಧಾನನ್ನಾಗಿ ಪ್ರತಿಪಾದನೆ ಮಾಡುವುದು ಶಾಸ್ತ್ರಗಳ ತಾತ್ಪರ್ಯ. ಅದಕ್ಕೆ ಅವನು ಸಿದ್ಧ. ಆ ಸಿದ್ಧ ಅನ್ನೋ ಅರ್ಥವನ್ನೇ ಇಲ್ಲಿ ಬೃಹತಿ ಮಂತ್ರ ವ್ಯಾಖ್ಯಾನ ಮಾಡಿದೆ. ಕೃಷ್ಣಿಗಾವಹ ಮಿತ್ರಂ ಸೃಷ್ಟಿಂ ಅಭಿಚಕ್ರುಹೋ ಅಂತ. ಆ ಭಗವಂತನನ್ನ ಗಾಢವಾಗಿ, ಸೃಷ್ಟಿ ಅಂದ್ರೆ ಸಂಶ್ಲೇಷ, ಪ್ರಾಪ್ತಿ, ಪ್ರತಿಪಾದನೆ ಅಂತಿದೆ. ಭಗವಂತಾಚಾರ್ಯರು ಅದಕ್ಕೆ ಪ್ರಾಪ್ತಿ ಅಂತ ಕೂಡ ಅರ್ಥ ಬರೆಯುವುದಲ್ಲದೆ ಈ ಗಾಢವಾದಂಥ ಸಂಶ್ಲೇಷ ಅಂತ ಅರ್ಥ ಬರೆದಿದ್ದಾರೆ. ಬೇರೆ ಇತರ ಎಲ್ಲಾ ವಸ್ತುಗಳನ್ನು ಪ್ರತಿಪಾದನೆ ಮಾಡುವುದಕ್ಕಿಂತ ಹೆಚ್ಚು ದೃಢವಾಗಿ ಈ ಶಾಸ್ತ್ರಗಳು, ಈ ವೇದಾಭಿಮಾನಿ ದೇವತಾಸ್ತ್ರೀಯರು ಭಗವಂತನನ್ನ ಪ್ರತಿಪಾದನೆ ಮಾಡ್ತವೆ. ಕೃಷ್ಣಿಗಾವಹ, ಅವು ಪ್ರಶಂಸನೀಯವಾಗಿರುವುದು ಯಾತಕ್ಕೆ? ಭಗವಂತನನ್ನು ಪ್ರತಿಪಾದನೆ ಮಾಡುವುದರಿಂದ. ಹೀಗೆ ಅಭಿಚಕ್ರುಹು, ಅಭಿ ಅಂತ ಉಪಸರ್ಗ ಇದೆ, ಪೂರ್ಣವಾಗಿ ಮಾಡುವುದು.
ಮತ್ತೆ ಗಾಢವಾಗಿ ಮಾಡುವುದು ಭಗವಂತನ ಪ್ರತಿಪಾದನೆಯನ್ನ. ಇವೆಲ್ಲ ಭಗವಂತ ಸ್ವಪ್ರಧಾನವಾದ್ದರಿಂದ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಆ ಸಿದ್ಧ ಎಂಬ ಶಬ್ದಕ್ಕೂ ಮತ್ತು ಬೃಹತಿ ಮಂತ್ರಕ್ಕೂ ಇರುವಂತಹ ಒಂದು ಸಂಬಂಧ. ಸಿದ್ಧ ಎಂಬ ಶಬ್ದಕ್ಕೆ 18 ಸಿದ್ಧಿಗಳು ಉಳ್ಳವನು ಅಂತ ಅರ್ಥ. ಭಾಗವತದಲ್ಲಿ 11ನೇ ಸ್ಕಂದದ 15ನೇ ಅಧ್ಯಾಯದಲ್ಲಿ ಬರುವಂತೆ ಸಿದ್ಧಯ 18 ಪ್ರೋಕ್ತಾಃ ಧಾರಣಾ ಯೋಗ ಪಾರಕೈಃ ತಾಸಾಮಷ್ಟೌ ಮತ್ಪ್ರಧಾನಾಃ ಅಷ್ಟೈವ ಗುಣಹೇತವಃ. ಒಟ್ಟು 18 ಸಿದ್ಧಿಗಳಿವೆ. ಆ 18 ಸಿದ್ಧಿಗಳನ್ನ 8 ಸಿದ್ಧಿಗಳಲ್ಲಿ ವರ್ಗೀಕರಣ ಮಾಡಿ ಮುಗಿಸಬಹುದು. ಆ 8 ಸಿದ್ಧಿಗಳೆಲ್ಲವೂ ಇರುವುದು ಮುಖ್ಯವಾಗಿ ನನ್ನಲ್ಲಿ ಅಂತ ಭಗವಂತ ಹೇಳ್ಕೊಂಡಿದ್ದಾನೆ. ಆದ್ರಿಂದ ಸಿದ್ಧ ಅಂದ್ರೆ ಆ ಎಲ್ಲ ಸಿದ್ಧಿಗಳು ಉಳ್ಳವನು ಅಂತ ತಾತ್ಪರ್ಯ ಆಗ್ತದೆ. ಸರ್ವಾಧಿಕಾಃ ಅಣೀಮಾದ್ಯಾಃ ವಿಷ್ಣೋರ್ ನಾಣ್ಯಸ್ಯ ಕಸ್ಯಚಿತ್ ಸ್ವಾಭಾವಿಕಾಃ ವಿರಿಂಚಸ್ಯ ತತ್ಪ್ರಸಾದಾತ್ ಪರಾಧಿಕಾಃ. 8 ಸಿದ್ಧಿಗಳು ನನ್ನಲ್ಲೇ ಇವೆ. ಯಾವುದೇ ಉಪಾಸನೆ ತಪಸ್ಸು ಇತ್ಯಾದಿಗಳಿಲ್ಲದೆ ಭಗವಂತನಲ್ಲಿಯೇ ಆ ಎಲ್ಲಾ ಸಿದ್ಧಿಗಳು ಕೂಡ ಇವೆ. ಬ್ರಹ್ಮನಿಗೆ ವಾಯುವಿಗೆ ಭಗವಂತನ ಅನುಗ್ರಹದಿಂದ ಬಂದಿವೆ. ಆದ್ದರಿಂದ ಅದು ಸ್ವಾಭಾವಿಕ ಅಲ್ಲ. ಆದರೂ ಉಳಿದ ಎಲ್ಲ ದೇವತೆಗಳು ಋಷಿಗಳಿಗಿಂತ ಬ್ರಹ್ಮವಾಯುಗಳಲ್ಲಿ ಸಿದ್ಧಿಗಳು ಹೆಚ್ಚು. ಸ್ವಾಭಾವಿಕವಲ್ಲ. ಏನಿದ್ರೂ ಸ್ವಾಭಾವಿಕವಾಗಿ ಆ ಸಿದ್ಧಿಗಳೆಲ್ಲ ಇರುವುದು ಭಗವಂತನಲ್ಲಿ ಅಂತ ಅದರ ತಾತ್ಪರ್ಯ. ಸರ್ವಾಧಿಕಾಃ ಅಣೀಮಾದ್ಯಾಃ ವಿಷ್ಣೋರ್ ನಾಣ್ಯಸ್ಯ ಕಸ್ಯಚಿತ್. ದೇವೇಶು ಇಂದ್ರ ವಾಯು ಶ್ರೀ ವಿಷ್ಣೂನಾಂ ಉತ್ತರೋತ್ತರಂ ಸಿದ್ಧಯಃ ಪರಿಪೂರ್ಣಾಃ. ಇಂದ್ರಾದಿಗಳಿಂದ ಆರಂಭಿಸಿ ಇಂದ್ರನಿಗಿಂತ ಹೆಚ್ಚು ರುದ್ರನಲ್ಲಿ, ರುದ್ರನಿಗಿಂತ ಹೆಚ್ಚು ವಾಯುವಿನಲ್ಲಿ, ವಾಯುವಿಗಿಂತ ಹೆಚ್ಚು ಲಕ್ಷ್ಮೀದೇವಿಯಲ್ಲಿ ಸಿದ್ಧಿಗಳಿವೆ. ಹೀಗೆ ಹೆಚ್ಚು ಸಿದ್ಧಿಯನ್ನು ಪಡೆದವನು ಈ ಭಗವಂತ ಅಂತ ಅನ್ನೋ ಅರ್ಥವನ್ನ ಈ ಸಿದ್ಧ ಎಂಬ ಶಬ್ದ ವರ್ಣನೆ ಮಾಡ್ತದೆ. ಸಿದ್ಧ ಅಂದ್ರೆ ಪ್ರಸಿದ್ಧ ಅಂತ ಕೂಡ ಅರ್ಥ ಇದೆ. ಪುರುಷೋತ್ತಮ ನಾಮ್ನಾತಃ ಪ್ರಸಿದ್ಧೋ ಲೋಕವೇದಯೋ. ಗೀತಾದ 15ನೇ ಅಧ್ಯಾಯದ ಗೀತಾ ತಾತ್ಪರ್ಯದಲ್ಲಿ ಪುರುಷೋತ್ತಮ ಎಂಬ ನಾಮದಿಂದ ಸಿದ್ಧನಾಗಿದ್ದಾನೆ ಅಂದ್ರೆ ಪ್ರಸಿದ್ಧನಾಗಿದ್ದಾನೆ ಅಂತ ಈಗ ತಾತ್ಪರ್ಯ. ಅದಕ್ಕೆ ಲೋಕ ಎಲ್ಲ ವೇದಾದಿ ಶಾಸ್ತ್ರಗಳು ಪುರಾಣಾದಿಗಳು ಎಲ್ಲದರಲ್ಲೂ ಕೂಡ ಸಿದ್ಧನಾಗಿರುವುದು ಅಂದ್ರೆ ಪ್ರಸಿದ್ಧನಾಗಿರುವುದು ಅಂತ ತಾತ್ಪರ್ಯ. ಸಿದ್ಧ ಶಬ್ದಕ್ಕೆ ಲಕ್ಷಾಲಂಕಾರದಲ್ಲಿ ಯಾವುದೇ ಅರ್ಥವನ್ನು ವರ್ಣನೆ ಮಾಡಿಲ್ಲ. ಶಾಂಕರ ಭಾಷ್ಯಕ್ಕನುಸಾರವಾಗಿ ನಿತ್ಯ ಸಿದ್ಧನ ಸ್ವರೂಪನಾದವನು. ಬೇರೆ ಯಾವುದೇ ಪ್ರಮಾಣಗಳಿಂದ ಅವನನ್ನು ಪ್ರತಿಪಾದನೆ ಮಾಡಿ ನಾವು ತಿಳ್ಕೊಳ್ಬೇಕು. ಆದರೆ ಜ್ಞಾನಿಗಳಾದವರಿಗೆ ಆ ಭಗವಂತ ಯಾವ ಕಾಲಕ್ಕೂ ಕೂಡ ನಿತ್ಯವಾಗಿ ಸಿದ್ಧನಾಗಿರುವವನು ಅಂತ ಅದರ ತಾತ್ಪರ್ಯ ಇದೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಭಕ್ತರಿಗೆ ಸ್ವರೂಪತಃ ಸಿದ್ಧನಾದವನು. ಯಾವುದೇ ಉಪಾಯಗಳಿಂದ ಆ ಭಗವಂತನನ್ನ ಸಾಧನೆ ಮಾಡಬೇಕಾದ ಅಗತ್ಯ ಇಲ್ಲ. ಸ್ವರೂಪೇಣೈವ ಭಕ್ತಾನಾಂ ಸಿದ್ಧತ್ವಾತ್ ಸಿದ್ಧ ಉಚ್ಯತೆ. ಅದರ ತಾತ್ಪರ್ಯ ಭಗವಂತನ ಶಾಸ್ತ್ರಗಳ ಮೂಲಕ ತಿಳ್ಕೊಳ್ಬೇಕು ನಾವು, ಇಲ್ಲ ಅಂತಲ್ಲ. ಆದರೂ ನಿತ್ಯ ಸಿದ್ಧನಾದವನು ಅಂತ ಮಹಾಜ್ಞಾನಿಗಳಾದವರಿಗೆ, ನಿತ್ಯ ಮುಕ್ತರಾದವರಿಗೆ ನಿತ್ಯ ಸಿದ್ಧನಾದವನು ಅಂತ ತಾತ್ಪರ್ಯ ಪರಾಶರ ಭಟ್ಟರಿಗೆ ಇದ್ದಂತೆ ಕಾಣಿಸ್ತದೆ. ಸಿದ್ಧ ಅಂದ್ರೆ ನಮಗೆಲ್ಲರಿಗೂ ಗಮ್ಯನಾದವನು, ನಿಶ್ಚಯ ಜ್ಞಾನ ರೂಪ, ಭಕ್ತರ ರಕ್ಷಣೆಗೆ ಯಾವತ್ತೂ ಕೂಡ ಸಿದ್ಧನಾಗಿರುವವನು ಅನ್ನೋ ಅರ್ಥವನ್ನು ಸತ್ಯಸಂಧ ಸ್ವಾಮಿಗಳು ಬರೀತಾರೆ. ಸಿದ್ಧ ಗಮ್ಯ ಸಿದ್ಧಗತ್ಯ ಮತ್ತು ಧಾತುವಕ್ಕನುಗುಣವಾಗಿ ಸಿದ್ಧ ಅಂದ್ರೆ ಗಮ್ಯ, ನಿಶ್ಚಯ ಜ್ಞಾನ ರೂಪೋವ, ಸಿದ್ಧೋ ಭಕ್ತ ರಕ್ಷಣಾಯ, ಇವಿಷ್ಟು ಅರ್ಥಗಳನ್ನ ಸತ್ಯಸಂಧ ಸ್ವಾಮಿಗಳು ಬರೀತಾರೆ. ಹೀಗೆ ಆ ಸಿದ್ಧ ಎಂಬ ಶಬ್ದದ ಶ್ರವಣವನ್ನ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರವನ್ನು ಕೂಡ ನೋಡಿದ್ದೇವೆ. ಮೀಮಾಂಸದ ಮತದಲ್ಲಿ ಯಜ್ಞಾದಿ ಕ್ರಿಯೆಗಳೇ ಮುಖ್ಯಗಳು. ಅದಕ್ಕಾಗಿ ದೇವತೆಗಳು ಬೇಕು, ಮಂತ್ರ ಬೇಕು, ಏನೇನೋ ಬೇಕು, ಅದರಲ್ಲಿ ಭಗವಂತನು ಬೇಕಷ್ಟೇ. ಆದರೆ ಸಿದ್ಧಾಂತದಲ್ಲಿ ಭಗವಂತ ಸ್ವಪ್ರಧಾನವಾಗಿ ಪ್ರತಿಪಾದ್ಯ. ಭಗವಂತನ ಮಹಿಮೆಯನ್ನು ಪ್ರತಿಪಾದನೆ ಮಾಡುವುದೇ ಎಲ್ಲಾ ಶಾಸ್ತ್ರಗಳ ತಾತ್ಪರ್ಯ ಅಂತನ್ನುವುದನ್ನು ನೋಡಿದ್ದೇವೆ.
ಅದಕ್ಕಾಗಿ ಸಿದ್ಧ ಅಂದ್ರೆ ಸ್ವಪ್ರಧಾನನಾದವನು. ಸಿದ್ಧ ಅನ್ನುವ ಶಬ್ದಕ್ಕಿರುವ ಅನೇಕ ಅರ್ಥಗಳಲ್ಲಿ ಭಕ್ತರ ರಕ್ಷಣೆಗೆ ಯಾವತ್ತೂ ಕೂಡ ಸಿದ್ಧನಾದವನು, ಯಾವತ್ತೂ ಸಿದ್ಧನಾಗಿ ಕಾಯ್ತಾ ಇರುವವನು, ಅವರಿಗೆ ಜ್ಞಾನವನ್ನು ಕೊಡುವವನು. ಸಿದ್ಧಿ ಅಂದ್ರೆ ಜ್ಞಾನ, ಹೌದು. ಆ ಜ್ಞಾನ, ತಾನು ಜ್ಞಾನ ಸ್ವರೂಪ, ನಮಗೂ ಜ್ಞಾನ ಕೊಡುವವನು, ತಾನು ನಮಗೆ ಮುಕ್ತಿಯನ್ನು ಕೂಡ ಕೊಡುವವನು. ಸಿದ್ಧಿ ಎಂಬ ಶಬ್ದಕ್ಕೆ ಮುಕ್ತಿ ಎಂದು ಕೂಡ ಅರ್ಥ ಇದೆ. ಆ ಮುಕ್ತಿಯನ್ನು ಕೂಡ ಕೊಡುವವನು. ಹೀಗೆ ಸಾಧನೆಯ ಎಲ್ಲಾ ಮೊದಲುಗಳನ್ನು ಕೂಡ ಸಿದ್ಧ ಎಂಬ ಶಬ್ದ ವರ್ಣನೆ ಮಾಡ್ತದೆ. ಅದರ ಶ್ರವಣದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.